So now let us consider the problems. So they are given here bivariant cumulative density function. So what you are trying to find? You are trying to find CDF. Okay. So the joint PDF fx of y is equal to c, a constant where x varies from 0 to 3 and y varies from 0 to 3 and is 0 otherwise. Okay. So next what they are asking, what is the value of constant c? C value find out ಮಾಡಬೇಕು. What are the PDF for x and y? So ಏನಿದೆ marginal density of x and y find out ಮಾಡಬೇಕು. ನೆಕ್ಸ್ಟ್ ವಾಟ್ ಈಸ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಸೊ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಎಷ್ಟುದು 0 to 3 ಮತ್ತೆ y is equal to 0 to 3. ಸೊ ನೆಕ್ಸ್ಟ್ ವಾಟ್ ಆರ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಇನ್ಫಿನಿಟಿ ಮತ್ತೆ ಎಫ್ ಎಕ್ಸ್ ವೈ ಆಫ್ ವೈ ಇನ್ಫಿನಿಟಿ ವೈ. ಓಕೆ, ಆರ್ ಎಕ್ಸ್ ಅಂಡ್ ವೈ ಇಂಡಿಪೆಂಡೆಂಟ್. ಓಕೆ, ಇಷ್ಟು ಕ್ವಶನ್ ಕೇಳಿದ್ದಾರೆ. ಸೊ ದಿಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯೂಶಲಿ ದಿಲ್ ಬಿ ಆಸ್ಕಿಂಗ್ ದಿಸ್ ಇನ್ ದ ಎಕ್ಸಾಮ್. ಓಕೆ, ಇದು 10 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಸೊ ಒಂದೇ ಪ್ರಾಬ್ಲಮ್, ಸ್ವಲ್ಪ ಸಿಂಪಲ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಅವರು, ಪಿ ಡಿ ಎಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಪಿ ಡಿ ಎಫ್ ಏನು ಕೊಟ್ಟಿದ್ದಾರೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಎಲ್ಲಿಂದ ಎಲ್ಲಿವರೆಗೂ, ಎಕ್ಸ್ ಈಸ್ ಈಕ್ವಲ್ ಟು 0 to 3, ವೈ ಈಸ್ ಈಕ್ವಲ್ ಟು 0 to 3. ಹಿಂಗೆ ಬರೀಬೋದಾ, ಎಕ್ಸ್ ವೈ ಫ್ರಮ್ 0 to 3 ಅಂತ ಕೊಟ್ಟಿದ್ದಾರೆ. ಅಂಡ್ ಈಸ್ 0 ಅದರ್ವೈಸ್. ಇನ್ನು ಉಳಿದಿದ್ದ ಕಡೆ ಎಲ್ಲ ಏನಿದೆ, ಇಟ್ ಈಸ್ 0 ಅದರ್ವೈಸ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಪಿ ಡಿ ಎಫ್ ಇಸ್ ದೇ ಗಿವನ್. ಈ ಥರ ಫಸ್ಟ್ ನೀವು ಪಿ ಡಿ ಎಫ್ ಬರ್ಕೊಳ್ಬೇಕು ಅಂತ. ಇದಾದ್ಮೇಲೆ ಸಿ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಇಷ್ಟು ಗೊತ್ತಾಯ್ತಾ ಪಿ ಡಿ ಎಫ್ ಬರ್ಕೊಳ್ಳೋದು ಹೆಂಗೆ ಅಂತ? ಹಲೋ, ಓಕೆ. ಸೊ ಒನ್ಸ್ ಯು ರಿಟರ್ನ್ ಪಿ ಡಿ ಎಫ್, ಸೊ ಇಲ್ಲಿ ನೋಡಿ ಎಕ್ಸ್ ವೈ 0 to 3 ಈ ಥರನಾದ್ರೂ ಬರ್ಕೊಳ್ಬೋದು. ಇಲ್ಲ ಅಂದರೆ ಸೆಪ್ರೇಟ್ ಆಗಿ ಬರೆಯೋದ್ರೆ ಸೆಪ್ರೇಟ್ ಆಗಿ ಬರೀ, ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಬೇಕಾದ್ರೆ ಬರ್ಕೊಳ್ಳಿ ನೀವು. ಎಕ್ಸ್ ಇಸ್ ಈಕ್ವಲ್ ಟು 0 to 3, ವೈ ಇಸ್ ಈಕ್ವಲ್ ಟು 0 to 3 ಹಿಂಗಾದ್ರೂ ಬರೀರಿ. ಓಕೆ, ಸೊ ಒಂದ್ಸತಿ ಇಷ್ಟು ಬರೆದ್ಮೇಲೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಇಂಡಿವಿಜುವಲಿ. ಓಕೆ, ಫಸ್ಟ್ ಕ್ವಶನ್ ಏನು, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಸೊ ನಿಮಗೆ ಆಲ್ರೆಡಿ ಒಂದು ಪ್ರಾಪರ್ಟಿ ಗೊತ್ತಿದೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಏರಿಯಾ ಅಂಡರ್ ದ ಪಿ ಡಿ ಎಫ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಫಸ್ಟ್ ಟೈಮ್ ಮಾಡ್ಯೂಲಲ್ಲಿ ಗೊತ್ತಿದೆ ಅಲ್ವಾ. ಸೊ ಅದೇ ಪ್ರಾಪರ್ಟಿಯಲ್ಲಿ 2 ವೇರಿಯೇಬಲ್ಸ್ಗೆ ಅಪ್ಲೈ ಮಾಡೋಣ. ಓಕೆ, ಸೊ ವಾಟ್ ಇಸ್ ದ ಪ್ರಾಪರ್ಟಿ, ಇದು ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಶುಡ್ ಬಿ ಈಕ್ವಲ್ ಟು 1. ಓಕೆ, ನಾವು ವಾಟ್ ಈಸ್ ದ ಲಿಮಿಟ್, ಎಕ್ಸ್ ಇಂದ ಎಷ್ಟಿದೆ, 0 to 3 ಇದೆಯಲ್ಲಿ. ಸೊ ಎಕ್ಸ್ ಇನ್ ಲಿಮಿಟ್ ನೋಡಿ ಇಲ್ಲಿ. ಸೊ ಎಕ್ಸ್ ಈಸ್ ವೇರಿಂಗ್ ಫ್ರಮ್ ವಾಟ್, 0 to 3, ಹಂಗಾಗಿ ಇಲ್ಲಿ 0 to 3 ಬರ್ಕೊಳ್ಳಿ. ನೆಕ್ಸ್ಟ್ ವೈ ಈಸ್ ವೇರಿಂಗ್ ಫ್ರಮ್ 0 to 3, 0 to 3. ಸಿ ಇಂಟು ವ್ಯಾಲ್ಯೂ ಎಷ್ಟಿದೆ ಫಂಕ್ಷನ್ದು, ಸಿ ಇದೆಯಾ, ಸಿ ಬರೀ ಡಿ ಎಕ್ಸ್ ಇಂಟು ಡಿ ವೈ ಈಕ್ವಲ್ಸ್ ಟು 1 ಅಂತ ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿ. ಹೌ ಡು ಯು ಸಾಲ್ವ್ ದಿಸ್, ಸಿ ಇದೆಯಾ, ವಾಟ್ ಇಸ್ ಸಿ, ಸಿ ಇಸ್ ಕಾನ್ಸ್ಟೆಂಟ್. ಸೊ ಫಸ್ಟಿಗೆ ಇನ್ನರ್ ಲಿಮಿಟ್ನ ಸಾಲ್ವ್ ಮಾಡ್ಕೊಳ್ಳಿ. ಇದನ್ನ ಹೆಂಗೆ ಅಂದರೆ 0 to 3 ಹೊರಡೋದು ಹಂಗೆ ಇಟ್ಕೊಳ್ಳಿ. ಫಸ್ಟ್ ಸಿ ಕಾನ್ಸ್ಟೆಂಟಾ, ಇಂಟಿಗ್ರೇಷನ್ ಆಫ್ 1 ಎಷ್ಟಾಗುತ್ತೆ, ಎಕ್ಸ್ ಇಂದ ಮಾಡ್ತೀರಲ್ವಾ, ಹಂಗಾಗಿ ಏನಾಗುತ್ತೆ ಎಕ್ಸ್ ಬರುತ್ತೆ. ಫ್ರಮ್ ವೇ 0 to 3, ಇವು ಡಿ ವೈ ಹಂಗೆ ಇರುತ್ತೆ, ಈಕ್ವಲ್ಸ್ 1 ಮಾಡ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ 0 to 3, ಇದು 3 ಮೈನಸ್ 0 ಆಗುತ್ತಾ, ಇದು ಎಕ್ಸ್ ಇದೆ ಅಲ್ವಾ, ಸಿ ಇಂಟು 3 ಮೈನಸ್ 0 ಇಂಟು ಡಿ ವೈ ಈಕ್ವಲ್ಸ್ 1 ಆಯಿತು. ಸೊ ಹಂಗಾಗಿ ಏನಾಯ್ತು, ಇದು 3 ಸಿ ಆಗುತ್ತೆ. 0 to 3, 3 ಸಿ ಡಿ ವೈ ಈಕ್ವಲ್ಸ್ 1 ಆಯಿತು. ಸೊ 3 ಸಿ ಏನಾಗುತ್ತೆ, ಇವಾಗ ಕಾನ್ಸ್ಟೆಂಟ್ ಇದೆ, ಇದು ಹೊರಡೆ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಇಂಟು ವೈ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ವೈ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿ ವೈ, ವೈ ಫ್ರಮ್ 0 to 3 ಈಕ್ವಲ್ಸ್ 1 ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಸೊ ಇಟ್ ಈಸ್ 3 ಸಿ, ಇದೇನಾಗುತ್ತೆ ವೈ 3 ಬರುತ್ತಾ, 3 ಮೈನಸ್ 0. ಸೊ ಹಂಗಾಗಿ 9 ಸಿ ಈಕ್ವಲ್ಸ್ 1 ಬರುತ್ತಾ, ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ, 1 by 9 ಬರುತ್ತೆ. ಓಕೆ, ಸೊ ದ ವ್ಯಾಲ್ಯೂ ಆಫ್ ಸಿ ವುಡ್ ಬಿ ಈಕ್ವಲ್ ಟು 1 by 9 ಬರುತ್ತೆ. ಓಕೆ, ಸೊ ಯು ಫೌಂಡ್ ಔಟ್ ದ ಫಸ್ಟ್ ಆನ್ಸರ್. ಓಕೆ, ಸೊ ಎ ಏನಾದ್ರು ಫೈಂಡ್ ಔಟ್ ಮಾಡಿದೆ, ವಾಟ್ ಇಸ್ ದ ಕಾನ್ಸ್ಟೆಂಟ್ ಸಿ ಅಂತ ಗೊತ್ತಾಯ್ತು. ಅದು ಕ್ಲಿಯರ್ ವಿತ್ ದಟ್, ಇಷ್ಟು ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ ವಿ ನೀಡ್ ಟು ಫೈಂಡ್ ಔಟ್ ಪಿ ಡಿ ಎಫ್ ಫಾರ್ ಎಕ್ಸ್ ಆ್ಯಂಡ್ ವೈ. ಇವಾಗ ಇಂಡಿವಿಜುವಲ್ ಪಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ಎಕ್ಸ್ ಇನ್ ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಈಸ್ ಎಫ್ ಎಕ್ಸ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ. ಇಲ್ಲಿ ಏನು ಬರಬೇಕು ಹೇಳಿ, ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಡಿ ವೈ ಬರಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಲಿಮಿಟ್ ತೊಗೊಳ್ಬೇಕಾದ್ರೆ ಯಾವುದು ಲಿಮಿಟ್ ತೊಗೊಳ್ತೀರಾ, ವೈ ಲಿಮಿಟ್ ತೊಗೊಳ್ಬೇಕು ನೀವು. ಇವಾಗ ಯಾವಾಗಲೂ ಇದು ನೆನ್ಪಿಟ್ಕೊಂಡಿರಿ, ಇಲ್ಲಿ ಯಾವ್ದು ಬರುತ್ತೋ ಅದು ಲಿಮಿಟ್ನ ಇಲ್ಲಿಗೆ ಅಪ್ಲೈ ಮಾಡಬೇಕು. ಇಲ್ಲಿ 2 0 to 3 ಇದೆ, ಹಂಗಾಗಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ.
ಇಲ್ಲಿ 0 to 3 ಇದೆ y, ಹಂಗಾಗಿ ಇಲ್ಲಿ ಏನಾಗ್ತೀರಾ 0 to 3 ಅಂತಾನೆ ಹಾಕೊಳ್ಬೇಕು. y ಇನ್ ಲಿಮಿಟ್ ನೋಡ್ಕೊಳ್ಳಿ, ಇಲ್ಲಿ y ಇದ್ರೆ 0 to 3. ವಾಟ್ ಇಸ್ ಎಫ್ ಎಕ್ಸ್ ವೈ, ಏನಿದೆ ಫಂಕ್ಷನ್ ಸಿ ಇದೆಯಾ, ಸಿ ಇಂಟು ಡಿ ವೈ ಅಂತ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಎಷ್ಟು ಬಂತಲ್ವಾ. ಸೊ ಸಿ ಅಂದ್ರೆ ಕಾನ್ಸ್ಟೆಂಟ್ ಅಲ್ವಾ, ಇದು ಹೊರಗಡೆ ತಗೊಳ್ಳಿ. ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು y ಏನ್ ಬರುತ್ತೆ, y ಬರುತ್ತೆ. ಇಂಟಿಗ್ರೇಷನ್ ಇಲ್ಲಿ ಲಿಮಿಟ್ ಎಷ್ಟು 0 to 3 ಆಗುತ್ತೆ. ಸೊ ಸಿ ಇಂಟು ಏನಾಗುತ್ತೆ 3 ಆಗುತ್ತೆ ಇದು, ಆಯ್ತಾ. ಸೊ 3c, ವ್ಯಾಲ್ಯೂ ಆಫ್ ಸಿ ನಿಮ್ಗೆ ಮುಂಚೆನೆ ಗೊತ್ತು, 1/9 ಇದೆಯಾ. ಸೊ ಇದೇನಾಗುತ್ತೆ 3/9 ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 1/3. ಫ್ರಮ್ ವೇರ್ ಈ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ ಟು 0 to 3 ಅಂತ ಬರಬೇಕು. ಓಕೆ, ಸೊ ದಿಸ್ ಇಸ್ ದ ಪಿ ಡಿ ಎಫ್ ಫಾರ್ ವಾಟ್ ಎಕ್ಸ್. ಸೊ ಇಟ್ಸ್ ಕಾಲ್ಡ್ as what marginal PDF of x. ಓಕೆ, are you clear with that? ಇಷ್ಟೊತ್ತು ಆಯ್ತಾ? Yes, sir. Yes, sir. ನೆಕ್ಸ್ಟ್ಗೆ y ಫೈಂಡ್ ಔಟ್ ಮಾಡೋಣ. ಸೊ ಪಿ ಡಿ ಎಫ್ ಆಫ್ y. ಸೊ ಪಿ ಡಿ ಎಫ್ ಆಫ್ y ಅಂದರೆ ನೋಡಿ, ಇಲ್ಲಿ y ಇದೆ, ಹಂಗಾಗಿ ಇಲ್ಲೇನು ಬರಬೇಕು ಡಿ ಎಕ್ಸ್. ಈ ಲಿಮಿಟ್ ಯಾವುದು, ಎಕ್ಸ್ ಇನ್ ಲಿಮಿಟ್ 0 to 3 ಸಿ ಇಂಟು ಡಿ ಎಕ್ಸ್. ಸಿ ಎಕ್ಸ್ ಬರುತ್ತೆ, ಸಿ ಇಂಟು 3 ಸೇಮ್ ಆನ್ಸರ್, 3 × c 3/9. ಸೊ ಇಲ್ಲಿ ಬರಬೇಕಾದ್ರೆ ಈ ಲಿಮಿಟ್ ಯಾವ್ದು, ಈ ಫಂಕ್ಷನ್ ಬರಬೇಕು. ಓಕೆ, y is equal to 0 to 3. ಸೊ ದಿಸ್ ಇಸ್ ದ ಮಾರ್ಜಿನಲ್ ಪಿ ಡಿ ಎಫ್ ಆಫ್ y, ಆಯ್ತಾ. ಸೊ ಪಾರ್ಟ್ ಬಿ ಆಯ್ತು ನಿಮ್ದೀಗ. ಸೊ ಎ ಆಯಿತು, ಬಿ ಆಯಿತು. ನೆಕ್ಸ್ಟ್ ಏನಿದೆ ಸಿ ಡಿ ಎಫ್ ಕೇಳ್ತಿದ್ದಾರೆ. ಯು ಆಲ್ವೇಸ್ ರಿಮೆಂಬರ್ ಇನ್ ದಿಸ್ ಪ್ರಾಬ್ಲಮ್ ವಾಟ್ ಈಸ್ ಗಿವನ್, ಪಿ ಡಿ ಎಫ್ ಕೊಟ್ಟಿದ್ದಾರೆ, ಪಿ ಡಿ ಎಫ್ ಇಟ್ಕೊಂಡು ಬೇರೆದನ್ನೆಲ್ಲ ಸಾಲ್ವ್ ಮಾಡ್ತಿದ್ದೀರಾ. ಓಕೆ, ಸೊ ಇದನ್ನು ಜ್ಞಾಪನ ಇರಲಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ, ಸಿ ಇಸ್ ವಾಟ್ ಈಸ್ ಎಫ್ ಎಕ್ಸ್, ಸಿ ಡಿ ಎಫ್ ಆಫ್ ಎಕ್ಸ್ ಕಾಮ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 to 3 ಆ್ಯಂಡ್ ವೈ ಇಸ್ ಈಕ್ವಲ್ ಟು 0 to 3. ಇದೇನು ಬರುತ್ತೆ ನೋಡೋಣ. ಓಕೆ, ಸೊ ನಿಮಗೆ ಇದು ರಿಲೇಷನ್ ಗೊತ್ತಿದೆಯಾ, ಹೌ ಡು ಯು ಗೆಟ್ ದ ಸಿ ಡಿ ಎಫ್, ಬೈ ಜಸ್ಟ್ ಇಂಟಿಗ್ರೇಟಿಂಗ್ ದ ಪಿ ಡಿ ಎಫ್. ಓಕೆ, ಸೊ ಇಲ್ಲಿಂದ -∞ to x, -∞ to y, ಎಫ್ ಎಕ್ಸ್ ಆಫ್ y ಇಂಟು ಡಿ ವೈ. ಓಕೆ, ಸೊ ನೆಕ್ಸ್ಟ್ ಇದೇನಾಗುತ್ತೆ, -∞ ಏನು ಬೇಡ, ಲೋವರ್ ಲಿಮಿಟ್ ಎಷ್ಟಿದೆ ಇದಕ್ಕೆ 0 ಇದೆ, ಇದಕ್ಕೆ ಲೋವರ್ ಲಿಮಿಟ್ ಎಷ್ಟಿದೆ 0 ಇದೆ ಅಲ್ವಾ. ಸೊ ಹಂಗಾಗಿ ಲೋವರ್ ಲಿಮಿಟ್ ತಗೊಳ್ಳೋಣ. ಸೊ 0 to x, 0 to y, c ಇಂಟು ಡಿ ಎಕ್ಸ್ ಇಂಟು ಡಿ ವೈ ಮಾಡಬೇಕು. ಓಕೆ, ಸೊ ಎಕ್ಸ್ ಈಸ್ ಫ್ರಮ್ ವೇ 0 to 3, y ಈಸ್ ಫ್ರಮ್ ವೇ 0 to 3. ಓಕೆ, ಸೊ ಇಲ್ಲಿ ಲೋವರ್ ಲಿಮಿಟ್ ಮಾತ್ರ ಬರ್ಕೊಳ್ಳಿ, 0 to x, 0 to y. ಓಕೆ, ಸೊ ನಾವು ಯು ಇಂಟಿಗ್ರೇಟ್ ದ ಇನ್ನರ್ ಇಂಟಿಗ್ರಲ್. ಓಕೆ, ಸೊ ಇದೇನಾಗುತ್ತೆ, ಸಿ ಇಸ್ ಕಾನ್ಸ್ಟೆಂಟ್ ಅಲ್ವಾ. ಸೊ 0 to y ಹೊರಡೆ ಹಂಗೆ ಇಟ್ಕೊಂಡಿರಿ, ಸಿ ಇಸ್ ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಆಫ್ 1 ಇಸ್ ಎಷ್ಟು ಬರುತ್ತೆ ನಿಮಗೆ, ಎಕ್ಸ್ ಬರುತ್ತೆ. ಎಲ್ಲಿಂದ ಎಲ್ಲಿವರೆಗೂ 0 to x. ಓಕೆ, 0 to x ಇಂಟು ಏನು ಡಿ ವೈ ಆಗುತ್ತೆ. ಸೊ ಅವಾಗ ಎಷ್ಟು ಉಳಿಯುತ್ತೆ ನಿಮಗೆ, 0 to y ಸಿ ಎಕ್ಸ್, ಓಕೆ, ಇಂಟು ಡಿ ವೈ ಬರುತ್ತೆ. ಓಕೆ, ಸೊ ಇವಾಗ ಸಿ ಎಕ್ಸ್ ಕಾನ್ಸ್ಟೆಂಟ್ ಆಯ್ತಾ, ಹೊರಡೆ ಇದು ತಗೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಇಸ್ ವಾಟ್ y ಫ್ರಮ್ ವೇ 0 to y. ಸೊ ಎಷ್ಟಾಗುತ್ತೆ ನಿಮಗೆ, ಸಿ ಇಂಟು ಎಕ್ಸ್ ಇಂಟು ವೈ ಬರುತ್ತೆ. ಓಕೆ, ಸೊ ದಟ್ ಈಸ್ ಯುವರ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಟ್? Yes, sir. Okay, so this is your function. Okay, 1/9 into x comma y ಬರುತ್ತೆ. ಓಕೆ, c into x into y, c ವ್ಯಾಲ್ಯೂ ಗೊತ್ತಿದಲ್ಲ, 1 by f x y of x comma y is equal to 1/9 x into y ಬರುತ್ತೆ. ಸೊ ರೇಂಜ್ ಆಫ್ x ಎಷ್ಟಿದೆ, 0 to 3 ಇದೆ. ರೇಂಜ್ ಆಫ್ y ಎಷ್ಟಿದೆ, ಇದು ಸಹ 0 to 3 ಇದೆ. ಓಕೆ, ಸೊ ಈ ಥರ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಹಿಯರ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಬರಿಬೇಕಾದ್ರೆ ನೀವು ರೇಂಜ್ ನೋಡಿ, 0 to 3 ಕೊಟ್ಟಿದ್ದಾರೆ, ಹಂಗಾಗಿ ಇಲ್ಲೇ ನೀವು 0 to 3 ಅಂತ ಬರಿಬೋದಿತ್ತು. ಓಕೆ, ಇದು 0 to 3, ಇದು 0 to 3 ಅಂತ ಬರಿಬೋದು. ಓಕೆ, ಈ ಥರ ಬರೆದು ತಪ್ಪೇನಿಲ್ಲ. ಬಟ್ ಏನು ಅಂದರೆ ನಿಮಗೆ ಫಂಕ್ಷನ್ ಕೇಳಿದ್ದಾರೆ ಅವರು. ಓಕೆ, ಫಂಕ್ಷನ್ ಅಂದರೆ ಯಾವಾಗಲೂ ಇನ್ ಟರ್ಮ್ಸ್ ಆಫ್ ವೇರಿಯೇಬಲ್ಸ್ ಇರಬೇಕು. ಓಕೆ, ಸೊ ಇವಾಗ ಏನಾಗುತ್ತೆ, 1/9 into x, y ಅಂತ ಇದೆಯಾ, ಇದು ಫಂಕ್ಷನ್. ಓಕೆ, 0 to 3 y is equal to 0 to 3 ವರೆಗೂ ಫಂಕ್ಷನ್ ಇದೆ. ಹಂಗಾದ್ರೆ ನಿಮಗೆ 0 x is equal to ನಿಮಗೆ 0 to 2 ಫೈಂಡ್ ಔಟ್ ಮಾಡಬೇಕು, y is equal to 0 to 2 ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ರು ಅನ್ಕೊಳ್ಳಿ. ಈ ಫಂಕ್ಷನ್ಗೆ ಡೈರೆಕ್ಟಾಗಿ 0 to 2 ಅಪ್ಲೈ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತೀರಾ, ಇದನ್ನು ಡೈರೆಕ್ಟಾಗಿ ಇಲ್ಲಿ 0 to x, 0 to y ಅಂತ ಇಟ್ಕೊಳ್ಳಿ. ಓಕೆ, ಸೊ ದಟ್ ವಿಲ್ ಗಿವ್ ಯು ದ ಬೆಟರ್ ಆನ್ಸರ್. ಓಕೆ, ಓನ್ಲಿ ಇಫ್ ಇಟ್ ಇಸ್ ರಿಕ್ವೈರ್ಡ್ ಟು ಫೈಂಡ್ ದ ಫಂಕ್ಷನ್, ಇದರ ಫಂಕ್ಷನ್ ಅಂತ ಕೇಳಿದ್ರೆ. ಓಕೆ, ಸೊ ನೌ ಲೆಟ್ ಅಸ್ ಕನ್ಸಿಡರ್ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಕರೆಕ್ಟಾಗಿ. ಸೊ ಫಸ್ಟ್ನೇದು ಏನು ಕೇಳಿದ್ರೆ, ಡಿ ಎಫ್ ಎಕ್ಸ್ ವೈ ಆಫ್
ಎಕ್ಸ್ ಕಮ ಇನ್ಫಿನಿಟಿ. ನೆಕ್ಸ್ಟ್ ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಕಮ ವೈ ಅಂತ ಕೇಳಿದ್ದಾರೆ ಅಲ್ವಾ. ಸೊ ದಟ್ ಈಸ್ ಯುವರ್ ಕ್ವೆಶನ್ ನಂಬರ್ ಡಿ. ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ಇನ್ಫಿನಿಟಿ ಅಂದರೆ ವೈಗೆ ಇನ್ಫಿನಿಟಿ ಹಾಕಿದ್ರೆ ನೀವು, ವೈಗೆ ಇನ್ಫಿನಿಟಿ ಹಾಕಿದರೆ ಇಲ್ಲಿ ನೋಡಿ, ಅವಾಗ ಏನಾಗುತ್ತೆ ನಿಮಗೆ ಆನ್ಸರು, ಇಲ್ಲಿ ಎಫ್ ಎಕ್ಸ್ ಆಫ್ ಎಕ್ಸ್ ಮಾತ್ರ ಬರುತ್ತೆ ಅಲ್ವಾ. ನಾನು ಫಸ್ಟಿಗೆ ಹೇಳಿದ್ದೀನಿ ನಿಮಗೆ ಯಾವ್ದು ಇನ್ಫಿನಿಟಿ ಆಗುತ್ತೆ ಅದು ಹೊರಟೋಗುತ್ತೆ, ಉಳಿದಿದ್ದು ಮಾತ್ರ ಉಳ್ಕೊಳ್ಳುತ್ತೆ ಅಂತ ಮುಂಚೆನೇ ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ನೋಡಿ, ಎಕ್ಸ್ ಕಮ ಇನ್ಫಿನಿಟಿ ಅಂದರೆ ವೈ ಹೊರಟೋಯ್ತಾ ನಿಮಗೆ, ಇಲ್ಲೇನು ಉಳಿತು, ಎಕ್ಸ್ ಉಳಿತು, ಇಲ್ಲೂ ಎಕ್ಸ್ ಉಳಿಯುತ್ತೆ ಆಯಿತಾ. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ಇನ್ಫಿನಿಟಿ ಆಗೋಕ್ಕೆ ಚಾನ್ಸ್ ಇಲ್ಲ. ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 0 to 3. ಸೊ ಎಸ್ ವ್ಯಾಲ್ಯೂ ಎಷ್ಟು, 3 ಅಲ್ವಾ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3 ಅಂತ. ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ 3 ಅಂತ ಬರುತ್ತೆ. ಸೊ 1/, ಸೊ ನಿಮಗೆ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈಗೆ ಫಾರ್ಮುಲಾ ಪ್ರೀವಿಯಸ್ ಒನ್ ಮಾಡಿದರೆ ಏನದು, 1/9 ಇಂಟು ಎಕ್ಸ್ ವೈ ಅಂತ ಬಂದಿತ್ತು, ಅದನ್ನು ಬರ್ಕೊಳ್ಳಿ. ಇಲ್ಲಿ ವೈಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ ಈಕ್ವಲ್ ಟು ವಾಟ್, x/3 for range what, x is equal to 0 to 3. So this is for fxy of x comma infinity. Okay, so are you clear with that? ಅರ್ಥ ಆಯ್ತಾ ಇದು? Yes, sir. ಓಕೆ, ನೆಕ್ಸ್ಟ್ ಅದೇ ಥರ ಇದು ಸಿಂಪಲ್ ಇದೆ ಸಖತ್ತು, ಬಟ್ ಏನೋ ಅಂದ್ರೆ ಸ್ವಲ್ಪ ಗಮನ ಕೊಟ್ಟರೆ ಗೊತ್ತಾಗುತ್ತೆ. ಇನ್ನು ಬಾಕಿದೆಲ್ಲ ಸ್ಟೆಪ್ಸ್ ಎಲ್ಲ ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ಏನಿದೆ, ಇವಾಗ ಎಕ್ಸಿಗೆ ಇನ್ಫಿನಿಟಿ ಹಾಕ್ತಿದ್ದೀರಾ ಅಷ್ಟೇ. ಓಕೆ, ಇಲ್ಲಿ ನೋಡಿ, ಎಕ್ಸಿಗೆ ಇನ್ಫಿನಿಟಿ ಹಾಕೋದು, ಎಕ್ಸಿಗೆ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ, ಎಕ್ಸ್ ಹೊರಟೋಗುತ್ತೆ, ಉಳಿಯೋದೇನೋ ಎಫ್ ವೈ ಆಫ್ ವೈ ಮಾತ್ರ ಉಳಿಯುತ್ತೆ. ಎಫ್ ವೈ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಕಮ ವೈ. ಇದ್ರ ಈಕ್ವೇಶನ್ ಏನು ಹೇಳಿ, 1/9 ಇಂಟು ಎಕ್ಸ್ ಕಮ ವೈ. ಇವಾಗ ಇನ್ಫಿನಿಟಿ ಹಾಕೋಕ್ಕಾಗಲ್ಲ ಎಕ್ಸಿಗೆ, ಬಿಕಾಸ್ ದ ರೇಂಜ್ ಇಸ್ ಫ್ರಮ್ ವೇ 0 to 3. ಸೊ ಇನ್ಫಿನಿಟಿ ಅಂದರೆ ಎಷ್ಟು, 3 ಆಗಬೇಕು ಇಲ್ಲಿ. ಓಕೆ, ಸೊ 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಎಕ್ಸಿಗೆ 3 ಸಬ್ಸ್ಟಿಟ್ಯೂಟ್ ಮಾಡಿ, ಇವಾಗ ಏನು ಬರುತ್ತೆ ಆನ್ಸರ್ ನಿಮಗೆ, y/3 ಬರುತ್ತೆ. ಸೊ ದಿಸ್ ಇಸ್ ಯೋರ್ ಎಫ್ ವೈ ಆಫ್ ವೈ ಫಾರ್ y is equal to 0 to 3. Okay, are you clear with that? ಇಷ್ಟ ಅರ್ಥ ಆಯ್ತಾ? Yes, sir. ಓಕೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ಕೇಳೇ ಕೇಳ್ತಾರೆ ಎಕ್ಸಾಮಲ್ಲಿ 10 ಮಾರ್ಕ್ಸಿಗೆ, ಕರೆಕ್ಟಾಗಿ ನೋಡ್ಕೊಳ್ಳಿದ್ದು. ನೆಕ್ಸ್ಟ್ ಲಾಸ್ಟ್ ಏನು ಕೇಳಿದ್ದಾರೆ, ಆರ್ ಎಕ್ಸ್ ಆ್ಯಂಡ್ ವೈ ಇಂಡಿಪೆಂಡೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಏನು ಮಾಡ್ಬೇಕು ನೀವು, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ ಇಸ್ ಇಟ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಅಂತ ನೋಡಬೇಕು. ಓಕೆ, ನಿಮಗೆ ಇದು ಗೊತ್ತಿದೆ, ಎರಡನ್ನು ಮಲ್ಟಿಪ್ಲೈ ಮಾಡಿ ಅದು ಇಷ್ಟು ಬರುತ್ತೆ ಅಂತ ನೋಡಿ. ಎಷ್ಟು ಬರಬೇಕು, ಸಿ ಇಸ್ ಈಕ್ವಲ್ ಟು 1/9 ಅಲ್ವಾ. ಸೊ 1/9 ಬಂತು ಅಂದರೆ ಮಲ್ಟಿಪ್ಲೈ ಮಾಡಿದಾಗ ಈಕ್ವಲ್ ಇದೆ ಅಂತ, ಇಲ್ಲ ಅಂತ ಹೇಳಿದ್ರೆ ಈಕ್ವಲ್ ಇಲ್ಲ ಅಂತ, ಆಯಿತಾ. ಸೊ ಲೆಟ್ಸ್ ಲುಕ್ ಎಟ್ ದಟ್. ಸೊ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಎಷ್ಟು ಬಂದಿದೆ, 1/3 ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಇದೆ ನೋಡಿ, ಎಫ್ ಎಕ್ಸ್ ಆಫ್ ಎಕ್ಸ್ ಎಷ್ಟು ಬಂದಿದೆ, 1/3 ಬಂದಿದೆ. ಅದೇ ರೀತಿ ಎಫ್ ವೈ ಆಫ್ ವೈ ಎಷ್ಟು ಬಂದಿದೆ, 1/3 ಬಂದಿದೆ ಅಲ್ವಾ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ, ಸೊ ಇದು ಎಫ್ ಎಕ್ಸ್ ಆಫ್ ಎಕ್ಸ್, ಇದು ಎಫ್ ವೈ ಆಫ್ ವೈ, ಇದು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 1/3 ಇಂಟು 1/3. ಸೊ ದಟ್ ಈಕ್ವಲ್ ಟು 1/9. ಸೊ ದಟ್ ಈಸ್ ಈಕ್ವಲ್ ಟು ವಾಟ್, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ, ದಟ್ ಈಸ್ ಈಕ್ವಲ್ ಟು 1/9. ಈಕ್ವಲ್ ಇದೆಯಾ, ಇದು ಮಲ್ಟಿಪ್ಲೈ ಮಾಡಿದ್ರೆ ಈ ಒರಿಜಿನಲ್ ಪಿ ಡಿ ಎಫ್, ಅದು ಬೈ ವೇರಿಯಂಟ್ ಪಿ ಡಿ ಎಫ್ಗೆ ಈಕ್ವಲ್ ಆಗುತ್ತೆ ಅಲ್ವಾ. ಸೊ ಬಿಕಾಸ್ ದಿಸ್ ಇಸ್ ಈಕ್ವಲ್ ಟು ಸಿ ಅಲ್ವಾ. ಸೊ ಒರಿಜಿನಲ್ ಪಿ ಡಿ ಎಫ್ ಎಷ್ಟಿದೆ, ಸಿ ಅಂತ ಇದೆಯಲ್ಲ, ಸಿ ವ್ಯಾಲ್ಯೂ ಎಷ್ಟು ಬಂತು, 1/9. ಸೊ ಸಿನ್ಸ್ it can be expressed as a product of individual random variables, so this is called as what, independent anta karibodu. So x and y are independent. Okay, sorry, clear with that? Yes, sir. Okay, so ಇದೇ ತರ ಒಂದು ಮೂರು ಪ್ರಾಬ್ಲಮ್ ಇದೆ, ಸೇಮ್ ಇದೇ ತರನೇ ಇರೋದು. ಓಕೆ, so you solve that by yourself. Okay, so next problem. ಒಂದು ಇಂಟಿಗ್ರೇಷನ್ ತಗೊಳ್ಳೋದನ್ನು ತೋರಿಸ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಸೇಮ್ ಜಾಯಿಂಟ್ ಪಿ ಡಿ ಎಫ್ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ, ಪಿ ಡಿ ಎಫ್ ಫಾರ್ ಎಕ್ಸ್ ಆ್ಯಂಡ್ ವೈ. ಸೊ ಅದೇ ಥರ ಎಕ್ಸ್ ಕಮ ವೈ 0 to 3, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ಇನ್ಫಿನಿಟಿ, ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಕಮ ವೈ, ಆರ್ ಎಕ್ಸ್ ಆ್ಯಂಡ್ ವೈ ಇಂಡಿಪೆಂಡೆಂಟ್. ಸೇಮ್ ಅದೇ ಥರ ಕ್ವಶನ್. ಫಸ್ಟಿಗೆ ಏನು ಬರೀತೀರಾ, ಪಿ ಡಿ ಎಫ್ ಬರ್ಕೊಳ್ತೀರಾ ಆಯಿತಾ. ಎಕ್ಸ್ 0 to 3, ವೈ ಇಸ್ ಈಕ್ವಲ್ ಟು 0 to 4.
ಸೊ ಇದನ್ನು ಇಂಟಿಗ್ರೇಟ್ ಮಾಡಿ 1ಗೆ ಈಕ್ವೇಟ್ ಮಾಡಿ. ಸೊ ನೀವು ವ್ಯಾಲ್ಯೂ ಆಫ್ ಸಿ ಬರುತ್ತೆ, ಸಿ ಇಸ್ ಈಕ್ವಲ್ ಟು 1/12 ಬರುತ್ತೆ ಆಯಿತಾ. ನೆಕ್ಸ್ಟ್ ಪಿ ಡಿ ಎಫ್ ಫಾರ್ ಎಕ್ಸ್ ಅಂದರೆ ಎಫ್ ಎಕ್ಸ್ ಆಫ್ ಎಕ್ಸ್, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಮಲ್ಟಿಪ್ಲೈ ಬೈ ಡಿ ವೈ. ಇಲ್ಲಿ ನೋಡಿ ಇವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಲಿಮಿಟ್ ತೊಗೊಳ್ಬೇಕಾದ್ರೆ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ವೈ ಅಂತ ಇದೆ ಅಲ್ವಾ. ಸೊ ಈ ಲಿಮಿಟ್ ತೊಗೊಳ್ಬೇಕಾದ್ರೆ ಯಾವುದನ್ನು ಕನ್ಸಿಡರ್ ಮಾಡಬೇಕು, ವೈ ಲಿಮಿಟ್ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಲುಕ್ ಓವರ್ ಹಿಯರ್. ಸೊ ವೈ ಇಸ್ ರೇಂಜಿಂಗ್ ಫ್ರಮ್ ಬಾರ್ 0 to 4. ಇಲ್ಲೇನಿದೆ ವೈ ಇದೆಯಾ, ಹಂಗಾದ್ರೆ ಈ ಲಿಮಿಟ್ ಎಷ್ಟಿಂದ ಬರಬೇಕು, 0 to 4. ಸೊ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ವೈ ಅಂತ ಬರೀಬೇಕು. ಓಕೆ, ಇದೊಂದು ತಪ್ಪು ಮಾಡ್ತು ಅಂದರೆ ಫುಲ್ ನಿಮ್ಮದು ಆನ್ಸರ್ ಎಲ್ಲ ಪೂರ್ತಿ ತಪ್ಪಾಗಿ ಹೋಗುತ್ತೆ. ಓಕೆ, ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ವೈ ಕನ್ಸಿಡರ್ ಮಾಡಬೇಕು, ಯಾಕೆ ಇಲ್ಲಿ ಡಿ ವೈ ಇದೆ. ಓಕೆ, ಸೊ 0 to 4. ಅದೇ ನೀವು ಎಫ್ ವೈ ಆಫ್ ವೈ ಬರಿಬೇಕಾದ್ರೆ ಏನಾಗುತ್ತೆ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ಎಕ್ಸ್ ಅಂತಿದೆಯಲ್ಲ, ಹಂಗಾಗಿ ಲಿಮಿಟ್ ಯಾವ್ದು ಕನ್ಸಿಡರ್ ಮಾಡಬೇಕು, ಡಿ ಎಕ್ಸ್ ಇಂದು. ಎಕ್ಸ್ ಇಂದ ಎಷ್ಟಿದೆ, 0 to 3 ಇದೆ. ಓಕೆ, ಸೊ ಈ ಲಿಮಿಟ್ ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರ ತೊಗೊಳ್ಳಿ. ಓಕೆ, ಅದೊಂದು ಕನ್ಫ್ಯೂಸ್ ಆದರೆ ಇಡೀ ಪ್ರಾಬ್ಲಮ್ಮೇ ತಪ್ಪಾಗುತ್ತೆ. ಇಲ್ಲಿ ನೋಡಿ, ಇದು ನೋಡಿದೆ ವೈ ಎಷ್ಟಿತ್ತು, 0 to 4. ನೆಕ್ಸ್ಟು ಸೊ ಈ ಎಫ್ ವೈ ಆಫ್ ವೈ ಇಲ್ಲಿ ಎಕ್ಸ್ ಇಂದ ಎಷ್ಟಿತ್ತು, 0 to 3. ಓಕೆ, ಸೊ ಕ್ಲಿಯರ್ ವಿತ್ ದಟ್. ಹಲೋ, Yes, sir. okay, so this is the same kind of problem. Okay, ಉಳಿದಿದ್ದು ಇದು ಅಷ್ಟೇ. ಇಲ್ಲೇನಿದೆ ಸೇಮ್ ಅದೇ ಇದೆ, ಲಿಮಿಟ್ ಏನಿದೆ ಚೇಂಜ್ ಮಾಡಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು 0 to 2 ತೊಗೊಂಡಿದ್ದಾರೆ, ಇನ್ನೊಂದು ವೈ ಅಂತ 0 to 3 ತೊಗೊಂಡಿದ್ದಾರೆ. ಉಳಿದಿದ್ದೆಲ್ಲ ಸೇಮ್ ಹಾಗೆ. ಓಕೆ, ಸೊ ಈ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಮಾಡ್ಯೂಲ್ 2 ಇಂದ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗಿ, ಥಿಯರಿ ಏನು ಮಾಡೋದು ಬೇಡ. ನೆಕ್ಸ್ಟ್ ಕೈಂಡ್ ಆಫ್ ಕ್ವೆಶನ್. Next is, so now we'll be considering discrete. ಇಲ್ಲಿವರೆಗೆ ಏನಿತ್ತು ಕಂಟಿನ್ಯೂಸ್ ಇತ್ತಲ್ವಾ, ನಾವು ಲೆಟ್ ಅಸ್ ಕನ್ಸಿಡರ್ ಡಿಸ್ಕ್ರೀಟ್. ಸೊ ಏನು ಕೊಟ್ಟಿದ್ದಾರೆ, ಪಿ ಡಿ ಎಫ್ನ ಇದು ಕೊಟ್ಟಿದ್ದಾರೆ, 0.2 ಡೆಲ್ಟಾ ಆಫ್ ಎಕ್ಸ್ ಡೆಲ್ಟಾ ಆಫ್ ವೈ ಪ್ಲಸ್ 0.3 ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಈ ಥರ ಕೊಟ್ಟಿದ್ದಾರೆ ಆಯಿತಾ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ, ವಾಟ್ ಆರ್ ದ ಪಿ ಡಿ ಎಫ್ಸ್, ನೆಕ್ಸ್ಟ್ ಎಫ್ ಎಕ್ಸ್ ವೈ ಆಫ್ 0 to 1, ನೆಕ್ಸ್ಟ್ ಎಫ್ ಎಕ್ಸ್ ಸೇಮ್ ಕ್ವಶನ್ನೇ. ಓಕೆ, ಪ್ರೀವಿಯಸ್ ಇತ್ತಲ್ಲ ಅದೇ ಕ್ವಶನ್ನೇ, ಏನು ಚೇಂಜ್ ಇದೆ, ಇದು ಡಿಸ್ಕ್ರೀಟ್ ಇದೆ ಅಷ್ಟೇ. ಮುಂಚಿಂದ ಏನಿತ್ತು ಕಂಟಿನ್ಯೂಸ್ ಇದೆ, ಇದು ಡಿಸ್ಕ್ರೀಟ್ ಇದೆ. ಸೊ ಫಸ್ಟ್ನೇ ಸ್ಟೆಪ್ ಏನು, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಇಲ್ಲಿ ನೋಡಿ ಸಿ ಇಲ್ಲಿದೆ ಅಲ್ವಾ, ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಏನು ಸ್ಟೆಪ್ಪು, ಇಂಟಿಗ್ರೇಟ್ ಮಾಡಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಆ್ಯಂಡ್ ಈಕ್ವೇಟ್ ಇಟ್ ಟು 1. ಓಕೆ, ಸೊ ದಟ್ ವುಡ್ ಬಿ ದ ಫಸ್ಟ್ ಸ್ಟೆಪ್. ಸೊ ವೆನ್ ಯು ಡೂ ದಟ್, ಸೊ ಇಲ್ಲಿದೆಯಲ್ಲ ಈ ಕ್ವೆಶನ್ನ ಬರ್ಕೊಂಡಿದ್ದೀರಾ. ಓಕೆ, ಈ ಕ್ವೆಶನ್ನ ಬರ್ಕೊಂಡಿದ್ದೀರಾ. ಓಕೆ, ಇಂಟಿಗ್ರೇಟ್ ಮಾಡ್ತಿದ್ದೀರಾ. ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಬದಲು ಎಷ್ಟು ತೊಗೊಂಡಿದ್ದೀರಾ, 0 to 1 ಅಂತ ತೊಗೊಂಡಿದ್ದೀರಾ ಅಲ್ವಾ. 0 to 1, ವೈ 0 to 1. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಡೆಲ್ಟಾ ಆಫ್ ಎಕ್ಸ್ ಡೆಲ್ಟಾ ಆಫ್ ವೈ ಅಂತ ಇದೆಯಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಆಯಿತು. ಇದೇ ಮಿನಿಮಮ್ ಅಲ್ವಾ, ಡೆಲ್ಟಾ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 0. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ, ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1ವರೆಗೂ ಇದೆ ಆಯಿತಾ. ವೈ ಅಷ್ಟೇ ಏನಿದೆ, ಡೆಲ್ಟಾ ಆಫ್ ವೈ ಮೈನಸ್ 1 ಇದೆ, ಹಂಗಾಗಿ ವೈ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು, 1. ಓಕೆ, ಸೊ ಇಡೀ ಈಕ್ವೇಷನಲ್ಲಿ, ಓಕೆ, ಈ ಇಡೀ ಈಕ್ವೇಷನಲ್ಲಿ ಇದ್ರ ವ್ಯಾಲ್ಯೂ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಡೆಲ್ಟಾ ಆಫ್ ಎಕ್ಸ್ ಇಸ್ ದ ಲೋಯೆಸ್ಟ್, ಎಲ್ಲ ಕಡೆನೂ ಅಷ್ಟೇ. ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಇಸ್ ದ ಹೈಯೆಸ್ಟ್. ಸೊ ಎಕ್ಸ್ ಅಂದರೆ 0 ಇಸ್ ದ ಲೋಯೆಸ್ಟ್, ಎಕ್ಸ್ ಇಸ್ ಈಕ್ವಲ್ ಟು 1 ಇಸ್ ದ ಹೈಯೆಸ್ಟ್. ಅದೇ ಥರ ವೈ ನೋಡಿ, ಡೆಲ್ಟಾ ಆಫ್ ವೈ ಅಂತಿದೆಯಾ, ಅಂದರೆ ವೈ ಇಸ್ ಈಕ್ವಲ್ ಟು 0 ಇಸ್ ದ ಲೋಯೆಸ್ಟ್, ಹೈಯೆಸ್ಟ್ ಎಷ್ಟಿದೆ, ಡೆಲ್ಟಾ ಆಫ್ ವೈ ಮೈನಸ್ 1, ಅಂದರೆ ವೈ ಇಸ್ ಈಕ್ವಲ್ ಟು 1 ಇಸ್ ದ ಹೈಯೆಸ್ಟ್. ಓಕೆ, ಸೊ ಹಂಗಾಗಿ ನೀವು ಲಿಮಿಟ್ ತೊಗೊಳ್ಬೇಕಾದ್ರೆ ಇಲ್ಲಿ ಏನಂತ ತಗೊಳ್ತೀರಾ, ಎಕ್ಸ್ ಈಸ್ ಈಕ್ವಲ್ ಟು 0 to 1. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 to 1, ವೈ ಈಸ್ ಈಕ್ವಲ್ ಟು 0 to 1 ಅಂತ ತಗೊಳ್ತೀರಾ. ಓಕೆ, ಈಕ್ವಲ್ಸ್ ಟು 1, ಇದು ಇಂಟಿಗ್ರೇಟ್ ಮಾಡಿದ್ರೆ 1 ಬರುತ್ತೆ ಅಂತ. ಓಕೆ, ಸೊ ನಾವು ಲೆಟ್ ಅಸ್ ಇಂಟಿಗ್ರೇಟ್ ದಿಸ್. ಸೊ ಇಲ್ಲಿ 0.2 ಡೆಲ್ಟಾ ಎಕ್ಸ್ ಈ ಥರ ಮಾಡ್ತಾರೆ, ಇಂಡಿವಿಜುವಲ್ ಎಲ್ಲದಕ್ಕೂ ಇದೇ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ ಈ ಥರ. ಓಕೆ, ಸೊ ಒಂದೊಂದೇ ಥರ ಸ್ಪ್ಲಿಟ್ ಮಾಡ್ಕೊಂಡು ಇದಕ್ಕೆ 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 ಒಂದೊಂದೇ ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ವಾಟ್, 0 to 1 ಅಂತ ಹೇಳಿದ್ರೆ
ಇದು ಇಂಟಿಗ್ರೇಷನ್ ಎಷ್ಟು ಬರುತ್ತೆ, ಒನ್ನೇ ಬರುತ್ತೆ. ಹಂಗಾಗಿ ಇದರಿಂದ ಬರ್ಕೊಳ್ಳಿ ಹಿಂಗೆ 0.2, ನೆಕ್ಸ್ಟು 0.3, ನೆಕ್ಸ್ಟಿಗೆ 0.3, ನೆಕ್ಸ್ಟ್ ಏನು ಬರುತ್ತೆ, ಸಿ ಬರುತ್ತೆ. ಇದನ್ನು ಹಿಂಗೆ ಬರ್ಕೊಳ್ಳಿ ಅಷ್ಟೇ. ಓಕೆ, ಸೊ ದಟ್ ಶುಡ್ ಬಿ ಈಕ್ವಲ್ ಟು ವಾಟ್, 1. Okay, you add up this 0.8 plus c equals 1, c is equal to 0.2. So I found the value of c. So that is how much, 0.2. So this is how we'll be finding the value of c by integrating. Okay, so are you clear with that? Yes, sir. Okay, so now after finding the value of c, so that completes the first step a. Okay, what is the value of constant c ಅಂತ ಇತ್ತಲ್ವಾ, ಸೊ ಇದಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಪಿ ಡಿ ಎಫ್ ಫಾರ್ ಎಕ್ಸ್ ಆ್ಯಂಡ್ ವೈ ಅಂದರೆ ಮಾರ್ಜಿನಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು ಎಕ್ಸ್ ಮತ್ತು ವೈಗೆ ಅಲ್ವಾ. ಸೊ ಸೇಮ್ ಥಿಂಗ್, ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಏನು ಬರಬೇಕು, ಇಲ್ಲಿ ಡಿ ವೈ ಬರಬೇಕು. ಸೊ ಇಂಟಿಗ್ರೇಷನ್ ಎಷ್ಟಿದೆ, ವೈ ಇಂದ ಎಷ್ಟಿದೆ, 0 to 1 ಬರಬೇಕು. ಮತ್ತು ಎಫ್ ಎಕ್ಸ್ ಆಫ್ ಎಕ್ಸ್ನ ಪೂರ್ತಿ ಬರ್ಕೊಳ್ಳಿ ಇಲ್ಲಿ, ಆಯಿತಾ. ಸೊ ಇವಾಗೇನು, ನೀವು ಡಿ ವೈ ಮಾಡೋದ್ರಿಂದ ಡಿ ಎಕ್ಸ್ ಇರುತ್ತಲ್ಲ ಅದೇನಾಗುತ್ತೆ, ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಹಂಗಾಗಿ 0.2 ಇಂಟು ಡೆಲ್ಟಾ ಎಕ್ಸ್ ಹೊರಡೆ ತಗೊಳ್ಳಿ. ಇಲ್ಲಿ ಎಲ್ಲ ಕಡೆ ಎಕ್ಸ್ ಏನಿದೆ ಅದನ್ನೆಲ್ಲ ಹೊರಡೆ ತಗೊಳ್ಳಿ, ಆಯಿತಾ. ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಏನಾಗುತ್ತೆ, 0 to 1 ಅಂದರೆ 1 ಬರುತ್ತೆ, ಆಯಿತಾ. ಸೊ ಹಂಗಾಗಿ 0 ಪಾಯಿಂಟ್ ಇಷ್ಟೇ ಉಳಿಯುತ್ತೆ. ಕಾನ್ಸ್ಟೆಂಟ್ ಏನಿತ್ತು ಅದೆಲ್ಲ ಉಳಿತಾ ಹೋಗುತ್ತೆ ಅಷ್ಟೇ. ಓಕೆ, ಇಷ್ಟು ಉಳಿಯುತ್ತೆ. ಸೊ ಇಷ್ಟು ಉಳಿಸ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಿ. ಡೆಲ್ಟಾ ಆಫ್ ಎಕ್ಸ್ ಕಾಮನ್ ಇದೆಯಾ, ಸೊ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 0.5 ಬರುತ್ತೆ. ಇದೆರಡು ಕಾಮನ್ ಇದೆಯಾ, 0.5 ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಬರುತ್ತೆ. ಎಲ್ಲಿಂದ, ಎಕ್ಸ್ ಈಸ್ ಈಕ್ವಲ್ ಟು 0 to 1. ಓಕೆ, ಸೊ ಕ್ಲಿಯರ್ ವಿತ್ ದಿಸ್ ಪಿ ಡಿ ಎಫ್ ಫಾರ್ ಎಕ್ಸ್. Hello. Yes, sir. Okay. The same procedure applies for finding the PDF of y also. Okay. Look over here. ಇಲ್ಲಿ y ಇದೆಯಾ, ಹಂಗಾಗಿ ಇಲ್ಲೇನು ಬರಬೇಕು, ಡಿ ಎಕ್ಸ್ ಬರಬೇಕು. ಇದು ಲಿಮಿಟ್ ಎಷ್ಟು, ಎಕ್ಸ್ ಇಂದು 0 to 1 ಮತ್ತು ಎಫ್ ಎಕ್ಸ್ ಆಫ್ ವೈ ಇದನ್ನೇ ಬರ್ಕೊಳ್ಳಿ. ಓಕೆ, ಇಲ್ಲಿ ಡಿ ಎಕ್ಸ್ ಇರೋದ್ರಿಂದ ಡಿ ವೈ ಬರೋದೆಲ್ಲ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಹಂಗಾಗಿ ನೋಡಿ ಇಲ್ಲಿ ಕಾನ್ಸ್ಟೆಂಟ್ನೆಲ್ಲ ಹೊರಗಡೆ ತಗೊಳ್ತಾ ಹೋಗಿ, ಇಲ್ಲಿ ಕಾನ್ಸ್ಟೆಂಟ್ನೆಲ್ಲ ಹೊರಗಡೆ ತೊಗೊಂಡು. ಸೊ ಇಂಟಿಗ್ರೇಷನ್ ಆಫ್ ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಇದೆಲ್ಲ ಏನು ಬರುತ್ತೆ, 1 ಬರುತ್ತೆ. ಹಂಗಾಗಿ ಕಾನ್ಸ್ಟೆಂಟ್ ಮಾತ್ರ ಉಳಿಯುತ್ತೆ, ಇಷ್ಟು ಕಾನ್ಸ್ಟೆಂಟ್ಸ್ ಉಳಿಯುತ್ತೆ. ಇವಾಗ ಕಾಮನ್ ಯಾವುದು, ಡೆಲ್ಟಾ ವೈ ಕಾಮನ್ ಇದೆ, ಆ್ಯಡ್ ಮಾಡಿ. ಡೆಲ್ಟಾ ಆಫ್ ವೈ ಮೈನಸ್ 1 ಕಾಮನ್ ಇದೆ, ಆ್ಯಡ್ ಮಾಡಿ. ಸೊ ದಿಸ್ ಇಸ್ ಯೋರ್ ಎಫ್ ವೈ ಆಫ್ ವೈ. ಇದೆರಡು ಸಿಕ್ತಾ, ಎಫ್ ಎಕ್ಸ್ ಆಫ್ ಎಕ್ಸು ಸಿಕ್ತು, ಎಫ್ ವೈ ಆಫ್ ವೈ ಸಿಕ್ತು. ಓಕೆ, ಸೊ ದಟ್ ಈಸ್ ಯೋರ್ ಪಾರ್ಟ್ ಬಿ. ಓಕೆ, ನೆಕ್ಸ್ಟ್ ಈಸ್ ಪಾರ್ಟ್ ಸಿ. ಇವಾಗ ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು. ಎಲ್ಲಿಂದ, ಎಕ್ಸ್ ಈಸ್ ಈಕ್ವಲ್ ಟು 0 to 1, y is equal to 0 to 1, CDF find out ಮಾಡಬೇಕು. ಓಕೆ, ಸೊ ಲೆಟ್ us try to find that. So this is the equation, fx of x comma y from 0 to 1, y is equal to 0 to 1 ಅಲ್ವಾ. ಸೊ ಇದು ಮೈನಸ್ ಇನ್ಫಿನಿಟಿ ಟು ಎಕ್ಸ್, ಮೈನಸ್ ಇನ್ಫಿನಿಟಿ ಟು ವೈ. ಸೊ ಲೋವರ್ ಲಿಮಿಟ್ ಎಷ್ಟಿದೆ, 0 ಇದೆ. ಇದು ಲೋವರ್ ಲಿಮಿಟ್ ಎಷ್ಟಿದೆ, 0 ಬರ್ಕೊಳ್ಳಿ. ಇದು ಅಪ್ಪರ್ ಲಿಮಿಟ್ ಯಾವಾಗಲೂ ಏನು ಬರೀರಿ, ಎಕ್ಸ್ ಮತ್ತು ವೈ ಬರಿ. ಯಾವಾಗ, ಸಿ ಡಿ ಎಫ್ ಫೈಂಡ್ ಔಟ್ ಮಾಡಬೇಕು, ಇದು ನಾಲ್ಕು ಮಾಡ್ಕೊಂಡಿರಿ. ಓಕೆ, ಸೊ ಇದು ಈಕ್ವೇಷನ್ ಬರ್ಕೊಳ್ಳಿ, ಕೊಟ್ಟಿರೋ ಈಕ್ವೇಷನ್ ಹಂಗೆ ಬರ್ಕೊಳ್ಳಿ ಈ ಥರ. ಓಕೆ, ಸೊ ನೆಕ್ಸ್ಟ್ ಇಂಡಿವಿಜುವಲ್ ಇಂಟಿಗ್ರೇಟ್ ಮಾಡ್ತಾ ಹೋಗಿ. ಓಕೆ, ಫಸ್ಟಿಗೆ ಸೊ ಇಲ್ಲೇನಿದೆ, 0.2 ಇಂಟು ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ವೈ ಇದೆಯಲ್ವಾ, 0.2 ಇದೆಯಲ್ವಾ, 0.2ನ ಹೊರಡೆ ತಗೊಳ್ಳಿ. ಸೊ ಫಸ್ಟಿಗೆ ನೀವು ಎಕ್ಸ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಎಕ್ಸ್ 1ಇಂದ ಇಂಟಿಗ್ರೇಷನ್ ಏನು ಬರುತ್ತೆ, ಎಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಇದೆಯಲ್ಲ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಎಷ್ಟು, ಇಂಟಿಗ್ರೇಷನ್ ಫ್ರಮ್ 0 to y ಡೆಲ್ಟಾ ವೈ ಇಂಟು ಡಿ ವೈ, ಇಂಟಿಗ್ರೇಷನ್ ಫ್ರಮ್ 0 to x ಡೆಲ್ಟಾ ಎಕ್ಸ್ ಇಂಟು ಡಿ ಎಕ್ಸ್. ಈ ಥರ ಸ್ಪ್ಲಿಟ್ ಬೇಕಾದ್ರೆ ಮಾಡ್ಕೊಂಡು ಮಾಡಿ, ಇಲ್ಲ ಒಳಗಡೆ ನಿಮಗೆ ಡೈರೆಕ್ಟ್ ಮಾಡೋಕ್ಕೆ ಬರುತ್ತೆ ಅಂತನಾದರೂ ಮಾಡಿ. ಓಕೆ, ಸೊ ಇಟ್ ಈಸ್ ಲೆಫ್ಟ್ ಟು ಯು. ಬಟ್ ಎಂಡಲ್ಲಿ ಏನು ಬರುತ್ತೆ ನಿಮಗೆ, ಈ ಕಾನ್ಸ್ಟೆಂಟ್ ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ಸೊ ಕಾನ್ಸ್ಟೆಂಟ್ ಮತ್ತು ಎಕ್ಸ್ ವೈ ಉಳಿಯುತ್ತೆ. ಓಕೆ, ಸೊ ಇದನ್ನು ಇದೇ ಥರ ಇಷ್ಟಕ್ಕೂ ಮಾಡಿ. ಓಕೆ, ಯು ಡೂ ಇಟ್ ಫಾರ್ ಆಲ್ ದ ಥಿಂಗ್ಸ್. ಸೊ ಇಲ್ಲಿ 0.2 ಕಾನ್ಸ್ಟೆಂಟ್ ಇದೆಯಾ, 0.3, 0.3, 0.2. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಹೊರಗಡೆ ತೊಗೊಂಡಿದ್ದೀನಿ. 0 to y ಡೆಲ್ಟಾ ಆಫ್ ವೈ ಇಂಟು ಡಿ ವೈ, 0 to x ಡೆಲ್ಟಾ ಎಕ್ಸ್ ಇಂಟು ಡಿ ವೈ. 0.3 ಕಾನ್ಸ್ಟೆಂಟ್ ತೊಗೊಂಡಿದ್ದೀನಿ. 0 to y ಡೆಲ್ಟಾ ವೈ ಇಂಟು ಡಿ ವೈ, ಡೆಲ್ಟಾ ಆಫ್ ಎಕ್ಸ್ ಮೈನಸ್ ಇಂಟು ಡಿ ಎಕ್ಸ್. ಇದೇ ಥರ ತೊಗೊಳ್ತಾ ಹೋಗಿದ್ದೀನ. ಸೊ ಇವಾಗ
ಸೊ ಫಸ್ಟ್ ನೋಡೋಣ, ಇದು ಮಾತ್ರ ನೋಡಿ ಟರ್ಮ್ 0.2 ಹಂಗೆ ಇದೆ. ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಇಂಟು ಡಿ ವೈ. ಓಕೆ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ವೈ ಇಂಟು ಡೆಲ್ಟಾ ವೈ ಇಂಟು ಡಿ ವೈ ಅಂತ ಕೊಟ್ಟಿದ್ದಾರೆ ಆಯಿತಾ. ಸೊ ಇದು ನಿಮಗೆ ಇಂಟಿಗ್ರೇಷನ್ ಫ್ರಮ್ 0 to 1 ಡೆಲ್ಟಾ ವೈ ಇಂಟು ಡಿ ವೈ ಆಗಿದ್ರೆ ದ ವ್ಯಾಲ್ಯೂ ಶುಡ್ ಹ್ಯಾವ್ ಬೀನ್ ವಾಟ್ 1 ಅಂತ ಬರ್ತಾ ಇತ್ತು ಆಯಿತಾ. ಬಟ್ ಇದೇನಿದೆ 0 to y ಅಂತ ಇದೆ, ಹಂಗಾಗಿ ಇದೇನಾಗುತ್ತೆ ಡೆಲ್ಟಾ ಇದಿದೆಯಲ್ಲ, ಇಂಟಿಗ್ರೇಷನ್ ಆಫ್ ಡೆಲ್ಟಾ ಏನು ಸ್ಟೆಪ್ ಫಂಕ್ಷನ್ನ ಯು ಆಫ್ ವೈ ಅಂತ ಬರಬೇಕು. ಓಕೆ, ಇದು ಇಂಟಿಗ್ರೇಷನ್ ಆಫ್ ಡೆಲ್ಟಾ ಏನು ಬರುತ್ತೆ, ಯು ಬರುತ್ತೆ, ಯು ಆಫ್ ವೈ ಅಂತ ಬರುತ್ತೆ. ಓಕೆ, ಸಿನ್ಸ್ ಯು ಆರ್ ಇಂಟಿಗ್ರೇಟಿಂಗ್ ಫ್ರಮ್ ವೇ 0 to y ಅಂತ. ಓಕೆ, 0 to 1 ಆದರೆ ಏನಾಗುತ್ತೆ 1 ಬರ್ತೈತೆ ನಿಮಗೆ, ಬಟ್ ಇಲ್ಲಿ ಏನು ತೊಗೊಂಡಿದ್ರೆ 0 to y ಅಂತ ಹಾಕಿದ್ದಾರೆ, ಹಂಗಾಗಿ ಇದೇನಾಗುತ್ತೆ ಸ್ಟೆಪ್ ಫಂಕ್ಷನ್ ಯು ಆಫ್ ವೈ ಅಂತ ಬರುತ್ತೆ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? ಹಲೋ. Yes, sir. ಓಕೆ, ಅದೇ ಥರ ಇಲ್ಲೇನು 0 to x ಡೆಲ್ಟಾ ಆಫ್ ಎಕ್ಸ್ ಇದೆಯಾ, ಹಂಗಾಗಿ ಇದೇನಂತ ಬರುತ್ತೆ ಯು ಎಕ್ಸ್ ಅಂತ ಬರುತ್ತೆ ಆಯಿತಾ. ಸೊ ಫಸ್ಟ್ ಟರ್ಮ್ ಇಷ್ಟು ಮುಗೀತು. ನೆಕ್ಸ್ಟು 0.3 0.3 ಇಲ್ಲೇನಿದೆ ಡೆಲ್ಟಾ ಆಫ್ ವೈ ಇದೆಯಾ, ಹಂಗಾಗಿ ಇದು ಯು ಆಫ್ ವೈ ಬರುತ್ತೆ. ಇಲ್ಲಿ ಡೆಲ್ಟಾ ಆಫ್ x-1 ಇದೆಯಾ, ಹಂಗಾಗಿ ಇಲ್ಲೇನಾಗುತ್ತೆ ಯು ಆಫ್ x-1 ಬರುತ್ತೆ, ಪ್ಲಸ್ 0.3 ಡೆಲ್ಟಾ ಆಫ್ y-1 ಇದೆಯಾ, ಹಂಗಾಗಿ ಇಲ್ಲೇನಾಗುತ್ತೆ ಯು ಆಫ್ y-1 ಡೆಲ್ಟಾ ಆಫ್ ಎಕ್ಸ್ ಇದೆಯಾ, ಹಂಗಾಗಿ ಇಲ್ಲೇನು ಬರುತ್ತೆ ಯು ಆಫ್ ಎಕ್ಸ್. ಅದೇ ಥರ ಬರ್ತಾ ಹೋಗಿ 0.2 ಯು ಆಫ್ y-1 ಯು ಆಫ್ x-1 ಈ ಥರ ಬರುತ್ತೆ ನಿಮಗೆ ಈಕ್ವೇಷನ್. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ವಿಚ್ ಯು ವಿಲ್ ಬಿ ಗೆಟಿಂಗ್. ಓಕೆ, ಸೊ ಇಷ್ಟು ಬಂದಮೇಲೆ ಎಫ್ ಎಕ್ಸ್ ಆಫ್ ವೈ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಅಂತ ಇದೆ ಆಯಿತಾ. ಎಕ್ಸು 0 to 1 ಒಳಗಡೆ ಇರಬೇಕು ಆಯಿತಾ. ಸೊ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಎಲ್ಲಿ ಬರುತ್ತೆ ಅಂತ ನೋಡಿ, ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 to 1. ಇದರಲ್ಲಿ ನಿಮಗೆ ಇದಕ್ಕೆ ಮಾತ್ರ ಎಷ್ಟಿದೆ 0.2 ಇಂಟು ಯು ಆಫ್ ವೈ ಇಂಟು ಯು ಆಫ್ ಎಕ್ಸ್, ಇದನ್ನು ಮಾತ್ರ ತಗೊಳ್ಳಿ ಅಷ್ಟೇ. ಯು ಆಫ್ ಎಕ್ಸ್ ಮತ್ತು ಯು ಆಫ್ ವೈ ಮಾತ್ರ ವ್ಯಾಲ್ಯೂ ಏನಿರುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಇಲ್ಲಿ ನೋಡಿ, ಇದ್ರ ಜೊತೆ ಯು ಆಫ್ x-1 ಇದೆಯಾ, ಹಂಗಾಗಿ ಇದು 0 ಆಗಿಬಿಡುತ್ತೆ. ಇದ್ರ ಜೊತೆ y-1 ಇದೆ, ಇದು 0 ಆಗುತ್ತೆ. ಇದು ಎರಡೂ ಶಿಫ್ಟ್ ಆಗಿದೆಯಾ, ಹಂಗಾಗಿ ಇದೇನಾಗುತ್ತೆ 0 ಆಗುತ್ತೆ. ಸೊ ಹಂಗಾಗಿ ನಿಮಗೆ ಎಷ್ಟು ಬರುತ್ತೆ, ಎಫ್ ಎಕ್ಸ್ ಆಫ್ ವೈ ಈಸ್ ಈಕ್ವಲ್ ಟು 0.2 ಬರುತ್ತೆ, ಬಿಕಾಸ್ ಇಟ್ ಈಸ್ ಬಿಟ್ವೀನ್ ವಾಟ್ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಅಂತ. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ. Sir. Yes, sir. ಸೊ ಇದೊಂದು ಸ್ಟೆಪ್ ಕರೆಕ್ಟಾಗಿ ನೋಡ್ಕೊಳ್ಳಿ ಆಯಿತಾ. ಸೊ ಎಕ್ಸ್ ಮತ್ತು ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಈಸ್ ಈಕ್ವಲ್ ಟು 0 to 1 ಅಂತ ಕೊಟ್ಟಿರೋದ್ರಿಂದ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಮತ್ತು ವೈ ಈಸ್ ಈಕ್ವಲ್ ಟು 0 to 1 ಅಂತ ಕೊಟ್ಟಿದ್ದಾರಲ್ವ, ಹಂಗಾಗಿ ಇದನ್ನು ಕನ್ಸಿಡರ್ ಮಾಡಬೇಕು. ಅಕಸ್ಮಾತ್ ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು 0 to 2 ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ, ವೈ ಈಸ್ ಈಕ್ವಲ್ ಟು 0 to 2 ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಇದು ಎಷ್ಟು ಆ್ಯಡ್ ಮಾಡಬೇಕು, ಇದನ್ನು ಕನ್ಸಿಡರ್ ಆಗುತ್ತೆ, ಇದನ್ನು ಕನ್ಸಿಡರ್ ಆಗುತ್ತೆ, ಇದನ್ನು ಕನ್ಸಿಡರ್ ಆಗುತ್ತೆ, ಇದನ್ನು ಕನ್ಸಿಡರ್ ಆಗುತ್ತೆ. ಓಕೆ, ಯಾಕೆಂದರೆ ಎಕ್ಸ್ ವೈ ಈಸ್ ಈಕ್ವಲ್ ಟು 0 to 2, ಎಕ್ಸ್ ಈಸ್ ಈಕ್ವಲ್ ಟು 0 to 2 ಅಂತ ಕೊಟ್ಟಿದ್ದಾರೆ. ಬಟ್ ಇವಾಗೇನೋ ಎಕ್ಸ್ ಈಸ್ ಈಕ್ವಲ್ ಟು 0 to 1 ಕೊಟ್ಟಿದ್ದಾರೆ, ವೈ ಈಸ್ ಈಕ್ವಲ್ ಟು 0 to 1 ಕೊಟ್ಟಿದ್ದಾರೆ. ಹಂಗಾಗಿ ಏನು ತೊಗೊಳ್ಬೇಕು, ಓನ್ಲಿ ಯು ನೀಡ್ ಟು ಕನ್ಸಿಡರ್ ವಿಚ್ ಒನ್, ಇದು ಮಾತ್ರ ಯು ಆಫ್ ಎಕ್ಸ್ ಮತ್ತು ಯು ಆಫ್ ವೈ ಮಾತ್ರ ಕನ್ಸಿಡರ್ ಮಾಡಿ. ಸೊ ದಟ್ ಈಸ್ ಹೌ ಮಚ್ 0.2. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಇಸ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟಿಗೆ ನಿಮಗೆ ಒಂದ್ಸತಿ ಫಂಕ್ಷನ್ ಬಂತು ಅಂದರೆ ನೆಕ್ಸ್ಟ್ ಫೈಂಡ್ ಔಟ್ ಮಾಡೋದು ಈಸಿ. ಓಕೆ, ಏನು ಕೇಳಿದಾರಲ್ಲಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಇನ್ಫಿನಿಟಿ ಅಂದ್ಕೊಂಡಿದೆ. ಇದು ವೈ ಹೊರಟೋಗುತ್ತಾ, ಉಳಿಯೋದು ಎಷ್ಟು ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಉಳಿಯುತ್ತೆ. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಇನ್ಫಿನಿಟಿ ವಿಚ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ವೈ ಆಫ್ ವೈ ವ್ಯಾಲ್ಯೂ ಇನ್ಫಿನಿಟಿ ಅಂದರೆ ಎಷ್ಟು, ವೈ ಈಸ್ ಈಕ್ವಲ್ ಟು 0 to 1 ಇತ್ತಾ. ಸೊ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ 1 ಬರಬೇಕು ಇಲ್ಲಿ, ಹಂಗಾದ್ರೆ ಎಫ್ ಎಕ್ಸ್ ವೈ ಆಫ್ ಎಕ್ಸ್ 1 ಅಂತ ಹಾಕೋದು. ಸೊ ಇದ್ರ ಈ ವ್ಯಾಲ್ಯೂ ಏನು ಹೇಳಿ 0 to x is 0 to 1 ಆಗುತ್ತೆ. ಇದು ಇನ್ಫಿನಿಟಿ ಅಂದರೆ ಎಷ್ಟು ಆಗುತ್ತೆ 1 ಬರುತ್ತೆ. ಎಫ್ ಎಕ್ಸ್ ಎಕ್ಸ್ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಆಗುತ್ತೆ. ಓಕೆ, ಸೊ ನಾವು ಯು ಇಂಟಿಗ್ರೇಟ್ ದಿಸ್ ಒನ್ ಎಷ್ಟು 0 to x, ಇದ್ರ ಲಿಮಿಟ್ ಎಷ್ಟು 0 to 1. ಇದು ನಿಮ್ಮದು ಈಕ್ವೇಷನ್, ಎಫ್ ಎಕ್ಸ್ ಆಫ್ ಎಕ್ಸ್ ವೈದು ಈಕ್ವೇಷನ್. ಓಕೆ, ಸೊ ವೆನ್ ಯು ಟೇಕ್ ದಟ್,
ಇಲ್ಲಿದೆಯಲ್ಲ ಇದು ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಇಂಡಿವಿಜುವಲ್ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲಿ ಇಷ್ಟಿದೆಯಲ್ಲ ಫಸ್ಟ್ ಇದು 0 ಇದೆಯಲ್ಲ ಫಸ್ಟಿಗೆ ಎಕ್ಸಿಂದ ಮಾಡಿ. ಓಕೆ, ಎಕ್ಸಿಂದ ಮಾಡಿದ್ರೆ ಏನಾಗುತ್ತೆ ಇದು 0.2 ಇಂಟು ಯು ಎಕ್ಸ್. ಇಲ್ಲಿ ನೋಡಿ ಎರಡು ಸತಿ ಮಾಡ್ಕೊಂಡಿಲ್ಲ, ಒಟ್ಟಿಗೆ ಬರ್ತೀನಿ. ಇದು ಜಸ್ಟ್ ಅಬ್ಸರ್ವ್ ಹಿಯರ್ ಪ್ರಾಪರ್ಲಿ. 0.2 ಇಂಟು ಡೆಲ್ಟಾ ಎಕ್ಸ್ ಇದೆಯಲ್ಲ, ಸೊ ಇದನ್ನು ಫಸ್ಟ್ ಇಂಡಿಗ್ರೇಟ್ ಮಾಡಿದ್ದೀನಿ. ಓಕೆ, 0.2 ಇಂಟು ಡೆಲ್ಟಾ ಎಕ್ಸ್ ಫ್ರಮ್ ವೇರ್ 0 ಟು ಎಕ್ಸ್. ಅದೇನಾಗುತ್ತೆ ನಿಮಗೆ 0.2 ಇಂಟು ಯು ಎಕ್ಸ್. ನೆಕ್ಸ್ಟ್ ಏನಿದೆ ಡೆಲ್ಟಾ ಆಫ್ ವೈ ಹಂಗೆ ಇದೆ ಇಂಟು ಡಿ ವೈ ಮಾಡಬೇಕು, ಆಯಿತಾ. ನೆಕ್ಸ್ಟ್ ಇದನ್ನು ಅಷ್ಟೇ, ಇದು 0 ಟು 1 ಹಂಗಿದೆ, ಇದನ್ನು ಮಾತ್ರ ಇಂಟಿಗ್ರೇಟ್ ಮಾಡಿದ್ದೀನಿ. ಹಾಗಾಗಿ ಎಷ್ಟು ಉಳಿಯುತ್ತೆ 0.3 ಇಂಟು ಯು ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ವೈ ಇಂಟು ಡಿ ವೈ. ಇದೇನಾಗುತ್ತೆ 0.3 ಯು ಎಕ್ಸ್ ಡೆಲ್ಟಾ ವೈ ಮೈನಸ್ 1 ಇನ್ ಡೆಲ್ಟಾ ವೈ ಹಂಗೆ ಉಳಿಯುತ್ತೆ. ನೆಕ್ಸ್ಟ್ 0.2 ಇಂಟು ಯು ಆಫ್ ಎಕ್ಸ್ ಮೈನಸ್ 1 ಡೆಲ್ಟಾ ಆಫ್ ವೈ ಮೈನಸ್ 1 ಇಂಟು ಡಿ ವೈ. ಓಕೆ, ನೆಕ್ಸ್ಟ್ ಏನು ಮಾಡಿ ಸೆಕೆಂಡ್ ಸ್ಟೆಪ್ ಹೊರಗಡೆ ಇಂಟಿಗ್ರೇಷನ್ ಮಾಡೋಣ. ಓಕೆ, ಸೊ ಹೊರಗಡೆ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ 0.2 ಎಕ್ಸ್ ಇಂಟು ಯು ಎಕ್ಸ್ ಇಸ್ ಕಾನ್ಸ್ಟೆಂಟ್ ದಟ್ ಕಮ್ಸ್ ಔಟ್ಸೈಡ್. ಓಕೆ, ಇಂಟಿಗ್ರೇಷನ್ ಆಫ್ ವೈ ಇಸ್ 1. ಓಕೆ, ಅದು ಇಲ್ಲಿಂದ 1 ಇಂದ 0 ಆಗ ಹಂಗಾಗಿ 1 ಬರುತ್ತೆ. ಓಕೆ, ಸೊ ಇಲ್ಲೇನೇನು ಕಾನ್ಸ್ಟೆಂಟ್ ಇದೆ ಅದು ಮಾತ್ರ ಉಳ್ಕೊಳ್ಳುತ್ತೆ, ಇನ್ನೆಲ್ಲ ಏನಾಗುತ್ತೆ ಹೊರಟೋಗುತ್ತೆ. ಓಕೆ, ಸೊ ನಾವು ಯು ಆರ್ ಲೆಫ್ಟ್ ಔಟ್ ವಿತ್ ದಿಸ್ ವ್ಯಾಲ್ಯೂ. ಎಷ್ಟು ಉಳಿತು ನಿಮಗೆ 0.2 ಯು ಎಕ್ಸ್ ಮತ್ತು ಇಲ್ಲೂ ಯು ಎಕ್ಸ್ ಇದೆ, ಅದೆರಡು ಸೇರಿಸಿ ಎಷ್ಟಾಗುತ್ತೆ 0.5 ಯು ಎಕ್ಸ್ ಆಗುತ್ತೆ. ನೆಕ್ಸ್ಟ್ 0.3 ಮತ್ತು 0.2 ಇದೆ, ಹಂಗಾಗಿ 0.5 ಯು ಆಫ್ ಎಕ್ಸ್ ಮೈನಸ್ 1 ಇದೆ. ಓಕೆ, ಫ್ರಮ್ ವೇ ಎಕ್ಸ್ ಈಸ್ ಈಕ್ವಲ್ ಟು 0 ಟು 1. ಓಕೆ, ಸೊ ದಿಸ್ ಹೌ ವಿಲ್ ಬಿ ಡೂಯಿಂಗ್ ದಿಸ್. ಓಕೆ, ಇದೇನಾಗಿದೆ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ನಾನು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿದೆಯಲ್ಲ ಇದನ್ನ ನೀವು ಪ್ರೀವಿಯಸ್ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಥರ ಮಾಡಿದೆ. ಹೆಂಗೆ ಇಂಟಿಗ್ರೇಷನ್ ಫ್ರಮ್ 0 ಟು 1 0.2 ಇಂಟು ಡೆಲ್ಟಾ ವೈ, ಆಯಿತಾ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 0 ಟು ಎಕ್ಸ್ ಡೆಲ್ಟಾ ಎಕ್ಸ್, ಅದೇ 0.2 ಇಂಟು ಡೆಲ್ಟಾ ಎಕ್ಸ್. ಈ ಥರ ಇಂಡಿವಿಜುವಲ್ ಮಾಡ್ಕೊಂಡಿದೆ. ಇಲ್ಲೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಎರಡು ಒಟ್ಟಿಗೆ ಬರ್ಕೊಂಡಿದ್ದೀನಿ. ಓಕೆ, ಸೊ ಎರಡು ಒಟ್ಟಿಗೆ ಮಾಡಿ ಫಸ್ಟಿಗೆ ಇದನ್ನು ಇಂಟಿಗ್ರೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಕ್ಸ್. ಫಸ್ಟ್ ಸ್ಟೆಪ್ ಇಲ್ಲಿ ಬರುತ್ತೆ, ಆಮೇಲೆ ಹೊರಡೆ ಇಂಟಿಗ್ರಲ್ ಅಪ್ಲೈ ಮಾಡ್ತೀನಿ, ಅವಾಗ ಈ ಸ್ಟೆಪ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಡೂಯಿಂಗ್ ದಟ್. ಯು ಡೂ ಇಟ್ ಬೈ ಯುವರ್ ಸೆಲ್ಫ್, ದೆನ್ ವಿಲ್ ಬಿ ಕಮಿಂಗ್ ಟು ನೋ. ಏನೋ ಡೌಟ್ಸ್ ಇದ್ರೆ ಕೇಳಿ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಡೂಯಿಂಗ್ ದಟ್. ನೆಕ್ಸ್ಟಿಗೆ ಏನು ಎಫ್ ಎಕ್ಸ್ ವೈ ಆಫ್ ಇನ್ಫಿನಿಟಿ ಕಮ ವೈ. ಇನ್ಫಿನಿಟಿ ಕಮ ವೈ ಅಂದರೆ ಎಕ್ಸ್ ಹೊರಟೋಗುತ್ತೆ, ಇಲ್ಲಿ ಎಕ್ಸ್ ಅಲ್ಲಿ ಇನ್ಫಿನಿಟಿ ಇದೆ, ಹಂಗೆ ಉಳಿಯೋದು ಎಷ್ಟು ಎಫ್ ವೈ ಆಫ್ ವೈ ಉಳಿಯುತ್ತೆ. ಸೊ ಎಫ್ ವೈ ಆಫ್ ವೈ ಇನ್ಫಿನಿಟಿ ಅಂದರೆ ಎಷ್ಟು 1. ಸೊ ಎಫ್ ಎಕ್ಸ್ ವೈ ಆಫ್ 1 ಕಮ ವೈ. ಸೊ ಇವಾಗ ಏನು ಹಾಕಿಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಇಸ್ ಎಷ್ಟು ಅಲ್ವಾ 0 ಟು 1 ಬರುತ್ತೆ. ಔಟರ್ ಲಿಮಿಟ್ ಎಷ್ಟು 0 ಟು ವೈ, ಈ ಫಂಕ್ಷನ್ ಬರ್ಕೊಳ್ಳೋದು. ಓಕೆ, ಸೊ ಇದು ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ನೋಡಿ ಔಟರ್ ಲಿಮಿಟ್ ಹಂಗೆ ಉಳಿಸ್ಕೊಂಡಿದ್ದೀನಿ. ಇನ್ನರ್ ಲಿಮಿಟ್ ಏನಿದೆ ಡೆಲ್ಟಾ ಎಕ್ಸ್ ಇದೆ ಅಲ್ವಾ, ಅದನ್ನ ಮಾತ್ರ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ 0.2 ಡೆಲ್ಟಾ ವೈ ಇಂಟು ಡಿ ವೈ, 0.3 ಡೆಲ್ಟಾ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಎಷ್ಟಾಗುತ್ತೆ 1 ಬರುತ್ತೆ. ಇಲ್ಲಿ ನೋಡಿ ಇನ್ನರ್ ಲಿಮಿಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. 0 ಟು 1 ಇಂಟಿಗ್ರೇಷನ್ ಮಾಡಿದ್ರೆ ಎಲ್ಲ 1 ಬರುತ್ತಾ. ಇಂಟಿಗ್ರೇಷನ್ ಆಫ್ ಡೆಲ್ಟಾ ಎಕ್ಸ್ ಫ್ರಮ್ 0 ಟು 1 1 ಬರುತ್ತೆ. ಇದನ್ನ ಇಂಟಿಗ್ರೇಷನ್ ಮಾಡಿದ್ರು 1 ಬರುತ್ತೆ, ಇದನ್ನ ಇಂಟಿಗ್ರೇಷನ್ ಮಾಡಿದ್ರು 1 ಬರುತ್ತೆ, ಇದನ್ನ ಇಂಟಿಗ್ರೇಷನ್ ಮಾಡಿದ್ರು 1 ಬರುತ್ತೆ. ಹಂಗಾಗಿ ಉಳಿಯೋದು ನಿಮಗೆ ಎಷ್ಟು ಇಷ್ಟು ಉಳಿತಾ ಹೋಗುತ್ತೆ, ಆಯಿತಾ. ನೆಕ್ಸ್ಟ್ ಇದನ್ನ ಮತ್ತೆ ಇಂಟಿಗ್ರೇಟ್ ಮಾಡೋಣ. ಸೊ ಇವಾಗ ಔಟರ್ ಲಿಮಿಟ್, ಇವಾಗ ಇದನ್ನು ಸಹ 0 ಟು 1 ಇದ್ರೆ ಇದೆಲ್ಲ 1 ಆಗ್ಬಿಡೋದು. ಬಟ್ ಇದೇನಿದೆ 0 ಟು ವೈ ಇದೆ, ಹಂಗಾಗಿ 0.2 ಇಂಟು ಯು ಆಫ್ ವೈ ಆಗುತ್ತೆ. ಓಕೆ, ಇದು 0 ಟು ವೇರಿಯಬಲ್ ಇದ್ರೆ ಯು ಆಗುತ್ತೆ, 1 ಇದ್ರೆ ಇಂಟಿಗ್ರೇಷನ್ 1 ಆಗುತ್ತೆ. ಇದೇನಾಗುತ್ತೆ 0.3 ಇಂಟು ಯು ಆಫ್ ವೈ, 0.u ಆಫ್ ವೈ ಮೈನಸ್ 1, 0.2 ಯು ಆಫ್ ವೈ ಮೈನಸ್ 1 ಬರುತ್ತೆ. ಓಕೆ, ಸೊ ದಿಸ್ ಈಸ್ ಯೋರ್ ಎಫ್ ವೈ ಆಫ್ ವೈ. ಓಕೆ, ಫ್ರಮ್ ವೇರ್ ವೈ ಈಸ್ ಈಕ್ವಲ್ ಟು 0 ಟು 1. ಓಕೆ, now for the last question, that is we need to find whether it is independent or not. Okay, so you have found the value of fx of x, fy of y. ಇದೆರಡನ್ನು ಮಲ್ಟಿಪ್ಲೈ ಮಾಡಿ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ 0.25 ಇಷ್ಟು ಬರುತ್ತೆ. ಬಟ್ ಈ ವ್ಯಾಲ್ಯೂ ನಿಮಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ಎಕ್ಸ್ ಆಫ್ ವೈಗೆ ಈಕ್ವಲೆಂಟ್ ಇಲ್ಲ. ಓಕೆ, ಸೊ ಹಂಗಾಗಿ ಇಟ್ ಇಸ್ ನಾಟ್ ಆ್ಯನ್ ಇಂಡಿಪೆಂಡೆಂಟ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ ಫಾರ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್. ಓಕೆ, ಸಾರಿ ಕ್ಲಿಯರ್ ವಿತ್ ದಟ್. ಒಂದು ಕಂಟಿನ್ಯೂಸ್, ಇನ್ನೊಂದು ಡಿಸ್ಕ್ರೀಟ್. ಅರ್ಥ ಆಯ್ತಾ ಇದು? Yes, sir. ಓಕೆ, ಸೊ ನೀವೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ಒಂದ್ಸತಿ, ಅವಾಗ ಗೊತ್ತಾಗುತ್ತೆ, ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆ, ಸೊ ಅದೇ ರೀತಿ ಸೇಮ್ ಪ್ರಾಬ್ಲಮ್, ಅದೇ ಥರ ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ. ಸೊ ದಿಸ್ ಆಲ್ಸೋ ಆಫ್ ದ ಸೇಮ್ ಟೈಪ್.
ಸೇಮ್ ಅದೇ ಇದೆ. ಫೈಂಡ್ ದ ಕಾನ್ಸ್ಟೆಂಟ್ ಸಿ ಎಕ್ಸ್ ವೈ 0 to 1, ವೈ ಇಸ್ ಈಕ್ವಲ್ ಟು 0 to 1. ಸೇಮ್ ಎಲ್ಲ ಪೂರ್ತಿ ಅದೇ ಥರ ಇದೆ. ವ್ಯಾಲ್ಯೂಸ್ ಒಂಚೂರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಓಕೆ, ಇಲ್ಲಿ ಇದ್ದಿದೆಯಲ್ಲ ಆಂಪ್ಲಿಟ್ಯೂಡ್ ವ್ಯಾಲ್ಯೂಸ್ ಅದೊಂದು ಚೇಂಜ್ ಮಾಡಿದ್ದಾರೆ, ಉಳಿದಿದ್ದೆಲ್ಲ ಸೇಮ್ ಅದೇ ಥರ. ಸೊ ಸಿಕ್ಸ್ತ್ ಕ್ವೆಶನ್ ಹಂಗೆ ಇದೆ. ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಅಲ್ಲೂ ಅಷ್ಟೇ ಸೇಮ್ ಹಂಗೆ ಬರುತ್ತೆ. ಸೊ ಸೇಮ್ ಥಿಂಗ್, ದೇ ಆರ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಸಿ, ವಾಟ್ ಆರ್ ದ ಪಿ ಡಿ ಎಫ್ ಫಾರ್ ಎಕ್ಸ್ ಆ್ಯಂಡ್ ವೈ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ, ಇದು ಎಸ್ ಇನ್ಫಿನಿಟಿ ಇನ್ಫಿನಿಟಿ ವೈ ಆರ್ ಎಕ್ಸ್ ಆ್ಯಂಡ್ ವೈ ಇಂಡಿಪೆಂಡೆಂಟ್. ಓಕೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 100% ಕೇಳೇ ಕೇಳ್ತಾರೆ. ಓಕೆ, ಹಂಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪಾರ್ಟ್ ಬಿಲಿ ಅಲ್ಲ ಮಾಡ್ಯೂಲ್ 2 ಅಲ್ಲಿ ಇದು ಫಸ್ಟ್ ಕ್ವೆಶನ್ ಇದ್ದೇ ಇರ್ತಿದೆ. ಓಕೆ, ಸೊ ದಿಸ್ ಹೌ ವಿಲ್ ಬಿ ಶೋಯಿಂಗ್. ಓಕೆ, ಸೊ ಲೆಟ್ ಮಿ ಎಂಡ್ ಅಪ್ ಹಿಯರ್ ಆ್ಯಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪ್ರಾಬ್ಲಮ್ ನಾಳೆ ಕ್ಲಾಸಲ್ಲಿ ತೊಗೊಳ್ತೀನಿ. ಓಕೆ, ಆದರೆ ಇವತ್ತು ಅನ್ಸುತ್ತೆ ಟ್ರೈ ಮಾಡಿ ನೋಡಿ ಪ್ರಾಬ್ಲಮ್ಸ್ನ. ಥಿಯರಿ ಏನು ಬರೆಯೋಕ್ಕೆ ಹೋಗಬೇಡಿ,